ಪಕ್ಷ ಸಂಘಟನೆ ವಿಚಾರ ಬಂದಾಗ ಸುಮಾರು 30 ವರ್ಷಗಳಿಂದ ಪಕ್ಷಕ್ಕಾಗಿ ಹಗಲಿರುಳು ದುಡಿಯುವುದರ ಜೊತೆಗೆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ತನು ಮನ ಧನದ ಸಹಾಯ ಕೂಡ ನೀಡಿದ್ದೇನೆ ಎಂದ ಅವರು, ಯೋಗ್ಯತೆಗಿಂತಲೂ ಯೋಗ ಇಲ್ಲದೆ ಇರುವುದರಿಂದ ಅಧಿಕಾರದಿಂದ ವಂಚಿತನಾಗಿದ್ದೇನೆ ಎಂದು ಕಾಂಗ್ರೆಸ್ ಯುವ ಮುಖಂಡರಾದ ಗಜಾನನ್ ಮಂಗಸೂಳಿ ಅಸಮಾಧಾನ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ರೋಟರಿ ಸಂಸ್ಥೆಯ ಆಶ್ರಯದಲ್ಲಿ ಯೂತ್ ಫೆಡರೇಷನ್ ಮತ್ತು ಜಿಎಂ ಗ್ರೂಪ್ ಇವರ ಸಹಯೋಗದೊಂದಿಗೆ ತೆಲಸಂಗ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 13ರಂದು ಬೆಳಿಗ್ಗೆ 10ಕ್ಕೆ ಉಚಿತ ದಂತ ತಪಾಸಣೆ ಶಿಬಿರ ಮತ್ತು ಬ್ರಷ್ ಟೂತ್ ಪೇಸ್ಟ್ ವಿತರಣೆ, 14ರಂದು ಬೆಳಿಗ್ಗೆ 10 ಗಂಟೆಗೆ ಅಥಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಮಧ್ಯಾಹ್ನ 1 ಗಂಟೆಗೆ ಸುಕನ್ಯಾ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪಕ್ಷದ ಕೆಲಸ ದೇವರ ಕೆಲಸ ಎಂದು ತಿಳಿದು ಪಕ್ಷಕ್ಕಾಗಿ ಸುಮಾರು 30 ವರ್ಷಗಳಿಂದ ನಿಷ್ಠಾವಂತನಾಗಿ ದುಡಿದು ಪಕ್ಷ ಕಟ್ಟಿ ನೊಂದ ಕಾರ್ಯಕರ್ತರ ಕಣ್ಣೀರು ಒರೆಸುವುದರ ಜೊತೆಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆ. 2019ರ ಚುನಾವಣೆಯಲ್ಲಿ ಸೋಲು ಕಂಡರೂ ಕೂಡ ಮನೆಯಲ್ಲಿ ವಿಶ್ರಾಂತಿ ಪಡೆಯದೆ ಮತ್ತೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದೇನೆ. ನಾವು ಹಚ್ಚಿದ ಮರ ಇನ್ಯಾರೋ ಫಲ ತಿನ್ನುವಂತಾಯಿತು. 2023ರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲು ಯೋಗ್ಯತೆ ಇತ್ತು, ಆದರೂ ಯೋಗ ಇರಲಿಲ್ಲ. ಕಾಣದ ಕೈಗಳ ಪರಿಣಾಮವೇ ಇದಕ್ಕೆ ಕಾರಣ. ನೋಡೋಣ, ಯೋಗ ಬರುವವರೆಗೂ ಕಾಯೋಣ ಎಂದರು. ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿದರು. ಎಲ್ಲರಿಗೂ ಒಂದೊಂದು ಟೈಮ್ ಬರಬೇಕು, ನಮಗೂ ಒಂದು ಟೈಮ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ. ಫಲ ನಮ್ಮ ಎಲ್ಲ ಹಿರಿಯರ ಕಡೆ ಬಿಟ್ಟಿದ್ದೀವಿ. ಅವ್ರು ಯಾವಾಗ ಫಲ ಕೊಡ್ತಾರೋ ಅವ್ರು ತೊಗೋಬೇಕು. ಕೆಲಸ ಮಾಡೋದು, ಸಂಘಟನೆ ಮಾಡೋದು, ಕಾರ್ಯಕರ್ತರನ್ನ ಒಗ್ಗಡಿಸ್ಕೊಂಡು ಹೋಗೋದು, ಅವ್ರ ಜೊತೆ ನಾವು ಶಕ್ತಿಯಾಗಿ ನಿಲ್ಲೋದು ಕೆಲಸ ನಮ್ಮದು. ಅದು ನಾವು ಏನಿಲ್ಲ, ಒಂದೊಂದು ಸಾರಿ ಅನ್ನಿಸ್ತದೆ, ಆದರೂ ಎಲ್ಲದಕ್ಕೂ ಟೈಮ್ ಬರಬೇಕು. ಆ ಟೈಮ್ಗಾಗಿ ಕಾಯ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ, ಎಲ್ಲ ಟೈಮ್ ಇದೆ. ಹಿಂಗಾಗಿ ಈಡೇರಿಸ್ತಾರೆ ಅನ್ನೋಂಥ ಭರವಸೆ ಇದೆ. ಯೋಗ್ಯತೆ ಇದ್ರೂ ಸಾಲದು, ಯೋಗನೂ ಬೇಕು. ನಮಗೆ ಯೋಗ್ಯತೆ ಅದ ಅಂತ ಅನ್ಸದೆ, ಯೋಗ ಯಾವಾಗ ಬರ್ತದೋ ಕಾಯ್ತಾ ಇದ್ದೀವಿ. ನಮ್ಮ ರೋಟರಿ ಸಂಸ್ಥೆ ಮತ್ತು ನಮ್ಮೆಲ್ಲ ಸ್ನೇಹಿತರ ಬಳಗ, ಅಭಿಮಾನಿ ಬಳಗ, ಕಾಂಗ್ರೆಸ್ ಬಳಗ ಎಲ್ಲರೂ ಸೇರಿಕೊಂಡು ನಿಮ್ಮ ಕೆಲಸದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡಿದ್ದೆವು. ಅದೇ ರೀತಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮ, ಮಧ್ಯಾಹ್ನ ವೃದ್ಧಾಶ್ರಮಕ್ಕೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇವತ್ತು ಸಹಿತ ನೂರಾರು ಸ್ನೇಹಿತರು, ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಶುಭ ಹಾರೈಸಿದ್ದಾರೆ. ಅವರೆಲ್ಲರ ಶುಭ ಹಾರೈಕೆಗೆ ನಾನು ಕೃತಜ್ಞರಾಗಿದ್ದೇನೆ. ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂಥ ದೃಷ್ಟಿಯಿಂದ ಬರುವ ದಿನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಇಲ್ಲಿ ಒಂದು ತಂಡವನ್ನು ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ. ಯಾವ ರೀತಿ ಕಟ್ತೀರಿ ಸರ್? ನಾವು ಕಳೆದ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆ ಮಾಡ್ತಾ ಬಂದಿದ್ದೇವೆ. ಪಕ್ಷ ಅಧಿಕಾರದಲ್ಲಿ ಇರಲಿ ಬಿಡಲಿ, ನಾವು ಯಾವತ್ತೂ ಸಂಘಟನೆ ದೃಷ್ಟಿಯಿಂದ ಹಿಂದೆ ಉಳಿದಿಲ್ಲ. ನಾವೆಲ್ಲ ಸಂಘಟನೆ ಮಾಡ್ತಾನೆ ಬಂದಿದ್ದೇವೆ. ಈಗ ನಮ್ಮದೇ ಸರ್ಕಾರ ಇದೆ. ಹೀಗಾಗಿ ಸಂಘಟನೆ ದೃಷ್ಟಿಯಿಂದ ಮುಂಬರುವ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿ. ಇದೇ ಸಮಯದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ಸಚಿನ್ ದೇಸಾಯಿ, ಕಾರ್ಯದರ್ಶಿ ಶೇಖರ್ ಕೋಲಾರ್, ಅರುಣ್ ಯಲಗುದ್ರಿ, ಸಿದ್ಧಾರ್ಥ್ ಶಿಂಗೆ, ಅಸ್ಲಂ ನಾಲ್ಬಂದ್, ಸುನಿತಾ ಐಹೊಳೆ, ಹನುಮಂತ್ ಆರ್ದಾವೂರ್, ರಾಜೇಂದ್ರ ಐಹೊಳೆ, ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.